ನೋಡಿ, ಇದು IISR ಚಂದ್ರ ಅಪ್ಪಂಗಳದಿಂದ ನಮಗೆ ಡಾಕ್ಟರ್ ಅಂಕೇಗೌಡರ ಇದರಿಂದ ಬಂದದ್ದು. ಇದು ತಂದು ತಿಂಗಳನ್ನು 3 ಆಯಿತು. ಸಸ್ಯ ಸ್ವಲ್ಪ ಉದ್ದ ಬಂತು. ಹಾಗೆ ನಾವು ತೋಟದಲ್ಲಿ ನಮ್ಮ ಇಡೀ ಜಾಗದಲ್ಲಿ ಇದೆ, ಒಂದೆರಡು ಬಳ್ಳಿ ವೀಕಾದ್ದನ್ನು ತೆಗೆದು ನಾಟಿ ಮಾಡಿದ್ದು. ಈ ಅಡಿಕೆ ಮರಕ್ಕೆ ಪ್ರತಿ ಮರಕ್ಕೂ ಹಾಕಿದ್ದೇವೆ ನಾವು. ಹಾಗೆ ನಾಟಿ ಮಾಡಿ ಇಲ್ಲಿ ನೋಡಿ, ಇದು ಉದ್ದ ಬಂದಿದೆ. ಈಗ ಇನ್ನು ಕೆಲವು ದಿವಸ ಹೋದ ಮೇಲೆ ಇದನ್ನು ತುದಿ ಚಿವಿಟ್ಲಿಕ್ಕಿದೆ. ಒಂದು ಬುಡಕ್ಕೆ ಒಂದು ಇದನ್ನು ನಾಟಿ ಮಾಡಿದೆ. ಅಲ್ಲಿ 2 ಇದಿದೆ, ಏನು ಬಳ್ಳಿ ಬರ್ತದೆ ಅಲ್ಲಿ. ಇಲ್ಲಿಗೆ ಫೋಕಸ್ ಮಾಡಿ ನಾವು ಇಷ್ಟು ಗೊಬ್ಬರ ಹಾಕಿದ್ದೇವೆ ನೋಡಿ. ಇಷ್ಟು ಗೊಬ್ಬರ ಮೇಲಿಂದ ಹಾಕಿದ್ದೇವೆ, ಅದರ ಒಳಗೆ ಸಹ ಹಾಕಿದ್ದೇವೆ. ಹೀಗೆ ಉದ್ದಕ್ಕೆ ಮಲಗಿಸಿ ಈ ತೊಟ್ಟೆಯನ್ನೇ ಅಡ್ಡಕ್ಕೆ ಹಾಕಿ ತೊಟ್ಟೆ ಅಂದರೆ ಅದು ಇದು ಎಂಥದ್ದು ಟರ್ಪಂಟೈನ್ ಮೆಥಡಲ್ಲಿ ಮಾಡಿದಂಥ ಸಸಿ ಅದು. ಆದ ಕಾರಣ ಅಲ್ಲಿ ಒಂದೇ ಗಂಟು ತೊಟ್ಟೆಯಲ್ಲಿತ್ತು ಬೇರೆ ಬಂದದ್ದು. ಮತ್ತೆ 3 ಗಂಟೆ ಒಳಗೆ ನಿಲ್ಲುವಾಗ ಇಲ್ಲಿವರೆಗೆ ಈಗ ಉದ್ದಕ್ಕೆ ಕೊಂಗೊಟ್ಟಲ್ಲಿ ಕಣಿ ತೆಗೆದು ಅಡಿಕೆ ಮರದ ಬುಡಕ್ಕೆ ಮಾಡಿದೆ. ಕೊಂಗೊಟ್ಟಲ್ಲಿ ಕಣಿ ತೆಗೆದು ಒಂದು ಹಿಡಿಯಷ್ಟು ಸಾವಯವ ಗೊಬ್ಬರವನ್ನು ಮಣ್ಣಿಗೆ ಮಿಕ್ಸ್ ಮಾಡಿ ಅದನ್ನು ನಾಟಿ ಮಾಡಿ ವಾಪಸ್ ಮೇಲೆ ಇನ್ನೊಂದಿಷ್ಟು ಸ್ವಲ್ಪ ಜಾಸ್ತಿ ಕೆಳಗೆ ಹಾಕಿದ್ದರಿಂದ ಹಾಕಿ ನಾಟಿ ಮಾಡಿದ್ದೇವೆ. ನಾಟಿ ಮಾಡಿ ಆದ ಮೇಲೆ ಇದೀಗ ನಾನು ತೆಗೆದದ್ದು ಹೀಗೆ ಏನು ತರಗೆಲೆಯ ಸೋಗೆಯ ಏನಾದರೂ ಇಡ್ತೇವೆ ನೋಡಿ. ಅಂದರೆ ಮಣ್ಣು ಗಟ್ಟಿಯಾಗದ ಹಾಗೆ ಮತ್ತು ಈ ಗೊಬ್ಬರ ತೊಳೆದು ಹೋಗದ ಹಾಗೆ, ಆಮೇಲೆ ಕಳೆ ಬಾರದಾಗೂ ಆಗ್ತದೆ.